ನಮಸ್ಕಾರ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಧರ್ಮವಾಹಿನಿಯ ಎಲ್ಲ ವೀಕ್ಷಕರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ದಿವಸ ನಮಗೆ ಕೇಡನ್ನು ಬಯಸಿದವರನ್ನು ಕೂಡ ನಾವು ಅವರನ್ನು ಕ್ಷಮಿಸಿ ಅವರಿಗೆ ಸಹಾಯ ಮಾಡಿದ್ವಿ ಅಂತಾದರೆ ಇನ್ಯಾವುದೋ ರೀತಿಯಲ್ಲಿ ನಮಗೆ ಒಳಿತಾಗತ್ತೆ. ಹೇಗೆ ನಾವು ಕೆಟ್ಟದ್ದನ್ನು ಮಾಡಿದರೆ ಇನ್ನಾರಿಂದಲೂ ನಮಗೆ ಕೆಟ್ಟದ್ದೇ ಆಗತ್ತೋ ಹಾಗೆ ನಮಗೆ ಕೇಡನ್ನು ಬಯಸಿದಂತಹ ಯಾವ ವ್ಯಕ್ತಿಗಾದರೂ ಕೂಡ ನಾವು ಅವರನ್ನು ಕ್ಷಮಿಸಿ ಅವರಿಗೂ ಸಹಾಯ ಮಾಡಿದ್ವಿ ಅಂತಾದರೆ ಇನ್ನಾರಿಂದಲೂ ಇನ್ನಾವುದೋ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ನಮಗೂ ಒಳಿತಾಗತ್ತೆ ಎನ್ನುವಂಥ ವಿಚಾರದ ಬಗ್ಗೆ ಒಂದು ಕಥೆಯ ಮುಖಾಂತರವಾಗಿ ಅರ್ಥ ಮಾಡಿಕೊಳ್ಳೋಣ. ಈ ಧರ್ಮರಾಜನನ್ನು ನಾನು ಮೀರಿಸಿದ್ದೇನೆ, ಅವನಿಗಿಂತಲೂ ಒಂದು ಮೆಟ್ಟಿಲು ಮೇಲಿದ್ದೇನೆ ಅಥವಾ ಅವನಿಗಿಂತಲೂ ನಾನು ಹೆಚ್ಚಿನವ ಎನ್ನುವಂಥದ್ದನ್ನು ತೋರಿಸುವುದಕ್ಕೋಸ್ಕರವಾಗಿ ಅವರಿರ್ತಕ್ಕಂತಹ ದ್ವೈತವನಕ್ಕೆ ಬಂದಂತಹ ಸುಯೋಧನ ಕಟ್ಟ ಕಡೆಯಲ್ಲಿ ಏನಾಯಿತು, ಚಿತ್ರಸೇನನಿಂದ ಸೋತು ಅವರ ಕೈಯಾಳಾಗ ಅಥವಾ ಸೆರೆಯಾಳಾಗುವಂತಹ ಪರಿಸ್ಥಿತಿ ಒದಗಿ ಬಂತು. ಆಗ ಏನು ಮಾಡಿದರು, ಆ ಸುಯೋಧನನ ಎಲ್ಲ ಸೈನಿಕರು ಕೂಡ ಏನು ಮಾಡ್ತಾರೆ, ಎಲ್ಲೇ ಹತ್ತಿರದಲ್ಲೇ ಇದೇ ವನದಲ್ಲೇ ಯುಧಿಷ್ಠಿರನೋ ಭೀಮನೋ ಪಾರ್ಥನೋ ನಕುಲ ಸಹದೇವರು ಇದ್ದಾರೆ, ಪಾಂಡವರೆಲ್ಲರೂ ಇಲ್ಲಿದ್ದಾರೆ ಎನ್ನುವಂಥ ವಿಚಾರವನ್ನು ಅರ್ಥ ಮಾಡಿಕೊಂಡ ಸೈನಿಕರೆಲ್ಲ ಓಡೋಡಿ ಬಂದು ಯುಧಿಷ್ಠಿರನಲ್ಲಿ ಬೇಡಿಕೊಳ್ತಾರೆ. ಹೀಗಾಯಿತು, ಹೀಗಾಗಿ ಹೋಯಿತು, ನಮ್ಮ ರಾಜರನ್ನು ಈ ರೀತಿಯಾಗಿ ಗಂಧರ್ವರು ಬಂಧಿಸಿ ಬಿಟ್ಟಿದ್ದಾರೆ, ನೀವೇ ಕಾಪಾಡಬೇಕು ಅಂತ ಹೇಳಿ ಅವರೆಲ್ಲರೂ ಕೂಡ ಆ ಧರ್ಮರಾಜನ ಬಳಿ ಯುಧಿಷ್ಠಿರನ ಬಳಿ ಕೇಳಿಕೊಳ್ತಾರೆ. ಆಗ ಭೀಮನು ಮಿಕ್ಕಿರೋರು ನಗ್ತಾರೆ, ಸರಿಯಾಗಿ ಆಗಿರ್ತಕ್ಕಂಥದ್ದು, ಅವರೇನು ಸುಮ್ಮನೆ ಬಂದಿರತಕ್ಕಂಥವನ ದುರ್ಯೋಧನ, ನಮ್ಮ ಮುಂದೆ ತನ್ನ ಶಕ್ತಿನ ತೋರಿಸಬೇಕು, ತಾನು ರಾಜನಾಗಿ ಹೇಗೆ ಮೆರೀತಾ ಇದ್ದಾನೆ ಎನ್ನುವಂಥದ್ದನ್ನು ಜಗತ್ತಿಗೆ ತೋರಿಸಬೇಕು, ಅದರಲ್ಲೂ ಪಾಂಡವರಿಗೆ ತೋರಿಸಬೇಕು, ನಮ್ಮನ್ನು ಚುಚ್ಚಬೇಕು, ನಮ್ಮನ್ನು ನೋಯಿಸಬೇಕು ಎನ್ನುವಂಥ ಭಾವನೆಯಿಂದ ಅವನು ಬಂದಿದ್ದಾನೆ, ಅವನಿಗೆ ಸರಿಯಾದ ಶಾಸ್ತಿಯೇ ಆಗಿದೆ ಅಂತ ಹೇಳಿ ಅವರೆಲ್ಲರೂ ಹೇಳುವಂಥ ಸಂದರ್ಭದಲ್ಲಿ ಯುಧಿಷ್ಠಿರ ಮಾತನಾಡ್ತಾನೆ, ಇಲ್ಲ ಅದು ಸರಿಯಲ್ಲ, ನಮ್ಮ ಕುಟುಂಬದ ಜಗಳ ಎಷ್ಟೇ ಇರಲಿ ಮತ್ತೊಬ್ಬ ಹೊರಗಿನವ ಬಂದು ನಮ್ಮನ್ನು ಅಥವಾ ನಮ್ಮ ಕುಟುಂಬದವರನ್ನು ಸೋಲಿಸ್ತಾ ಇದ್ದಾನೆ, ಸಾಯಿಸ್ತಾ ಇದ್ದಾನೆ, ಬಂಧಿಸ್ತಾ ಇದ್ದಾನೆ, ತೊಂದರೆ ಉಂಟು ಮಾಡ್ತಾ ಇದ್ದಾನೆ ಅಂತಂದರೆ ನಾವೆಲ್ಲ ಒಟ್ಟಾಗಿ ಹೊರಗಿನವನನ್ನು ಎದುರಿಸಬೇಕೇ ವಿನಃ ನಮ್ಮ ಕುಟುಂಬದ ಜಗಳಕ್ಕೆ ನಮ್ಮವರನ್ನು ಮತ್ತೊಬ್ಬರಿಗೆ ಬಲಿಪಶುವನ್ನು ಮಾಡಬಾರದು ಅಂತ ಹೇಳಿ ಯುಧಿಷ್ಠಿರ ಹೇಳ್ತಾನೆ. ಹಾಗೆ ಅರ್ಜುನನಿಗೋ ಭೀಮನಿಗೋ ಆದೇಶವನ್ನು ಮಾಡ್ತಾನೆ, ಈಗಲೇ ಹೋಗಿ ಆ ಗಂಧರ್ವರ ಬಳಿ ಹೇಳಿ ಅಥವಾ ಅವರನ್ನು ಸೋಲಿಸಿ ದುರ್ಯೋಧನನ ಬಿಡಿಸಿಕೊಂಡು ಬರಬೇಕಾಗಿರ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಎನಿಸಿಕೊಳ್ಳುತ್ತೆ, ಹಾಗಾಗಿ ಈಗಲೇ ಹೋಗಬೇಕು ಅಂತ ಹೇಳಿ ಆದೇಶವನ್ನು ಮಾಡ್ತಾನೆ. ಹಾಗೆ ಅಣ್ಣನಿಂದ ಆದೇಶ ಪಡೆದಿರತಕ್ಕಂತಹ ಭೀಮನೋ ಅರ್ಜುನನೋ ನಕುಲ ಸಹದೇವರು ಆ ದ್ವೈತ ಸರೋವರಕ್ಕೆ ಬರ್ತಾರೆ. ಅಲ್ಲಿ ಬಂದಂತಹ ಸಂದರ್ಭದಲ್ಲಿ ಹೇಳ್ತಾರೆ, ಉಚಿತವಾದ ರೀತಿಯಲ್ಲಿ ನಾವು ಮಾತನಾಡ್ತಾ ಇದ್ದೇವೆ, ಸರಿಯಾಗಿ ನಿಮ್ಮ ಬಳಿ ಹೇಳ್ತಾ ಇದ್ದೇವೆ, ಏನೋ ಸುಮ್ಮನೆ ಅರ್ಜುನ ಹೇಳ್ತಾನೆ, ನನ್ನ ಅಣ್ಣನಾಗಿರ್ತಕ್ಕಂತಹ ಸುಯೋಧನನನ್ನು ನೀವು ಬಿಡಬೇಕು, ಇಲ್ಲ ಅಂತಂದರೆ ನನ್ನ ಬಾಣ ಪ್ರಯೋಗದ ಮುಖಾಂತರವಾಗಿ ನಿಮ್ಮ ಜೀವವನ್ನು ತೆಗೆದಾದರೂ ನನ್ನ ಅಣ್ಣನಾದಂತಹ ಸುಯೋಧನನನ್ನು ನಾನು ಬಿಡಿಸಿಕೊಂಡು ಹೋಗ್ತೇನೆ. ಇಲ್ಲೂ ಕೂಡ ನೋಡಿ ಎಷ್ಟು ಚಂದವಾಗಿರ್ತಕ್ಕಂಥ ಆ ಒಂದು ನೀತಿಯನ್ನು ಈ ಕಥೆ ಹೇಳ್ತದೆ ಅಂತಂದರೆ, ತನ್ನ ಅಣ್ಣನೇ ತನ್ನ ಒಂದು ವಂಶಕ್ಕೆ ಅಥವಾ ತನ್ನ ಕುಟುಂಬಕ್ಕೆ ನೋವನ್ನುಂಟು ಮಾಡಿದರೂ ಕೂಡ ಹೊರಗಿನ ವ್ಯಕ್ತಿಗಳು ಬಂದಂಥ ಸಂದರ್ಭದಲ್ಲಿ ಅವನನ್ನು ಬಿಡಿ ಅಂತ ಹೇಳಿ ಅರ್ಜುನ ಕೇಳಿಕೊಳ್ತಾನೆ. ಹೀಗೆ ನಮ್ಮ ಕುಟುಂಬದಲ್ಲೂ ಎಷ್ಟೇ ಅಣ್ಣ ತಮ್ಮಂದಿರಲ್ಲಿ ದಾಯಾದಿಗಳಲ್ಲಿ ಜಗಳ ಇದ್ದರೂ ಕೂಡ ನಮ್ಮ ಕುಟುಂಬಕ್ಕೆ ಹೊರಗಿನಿಂದ ತೊಂದರೆ ಬಂದಾಗ ನಾವೆಲ್ಲ ಒಟ್ಟಾಗಿ ನಿಲ್ಲಬೇಕು. ಹಾಗೆ ಅರ್ಜುನನೋ ಭೀಮನೋ ಮುಂದೆ ನಿಲ್ತಾರೆ. ಆದರೆ ಗಂಧರ್ವರು ಏನು ಮಾಡ್ತಾರೆ, ದುರ್ಯೋಧನನೇ ಸೋತು ಹೋಗಿದ್ದಾನೆ, ಸಕಲ ರಾಜ್ಯ ವೈಭೋಗದಿಂದ ಸಾವಿರಾರು ಸೈನಿಕರ ಜೊತೆ ಬಂದರೂ ಕೂಡ ಏನಾಯಿತೋ, ಸೋತು ಹೋದ. ಅಂಥವನು ಸೋತ ಮೇಲೆ ನೀನೀಗ ಬಂದಿದ್ಯಾ ಅಂತಂದರೆ ನೀವಿರೋದು 4 ಜನ, ನಿಮ್ಮಿಂದ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಆಗ ಕೋಪಗೊಂಡಂತಹ ಅರ್ಜುನನೋ ಭೀಮನೋ ಯುದ್ಧವನ್ನು ಆರಂಭ ಮಾಡ್ತಾರೆ. ಯುದ್ಧ ಆರಂಭ ಆಗತ್ತೆ. ಅರ್ಜುನನ ಶರಪ್ರಯೋಗಕ್ಕೆ ಗಂಧರ್ವರೆಲ್ಲರೂ ಕೂಡ ಸತ್ತು ಬೀಳ್ತಾ ಇದ್ದಾರೆ. ಆಗ್ನೇಯ ಅಸ್ತ್ರವನ್ನು ಪ್ರಯೋಗ ಮಾಡ್ತಾನೆ. ಇತ್ತ ಭೀಮನ ಸಾವಿರಾರು ಬಾಣಗಳಿಗೆ ಗದೆಗೆ ಎಲ್ಲ ಗಂಧರ್ವರು ಕೂಡ ಸತ್ತು ಯಮಪುರಿಗೆ ಹೋಗ್ತಾ ಇದ್ದಾರೆ. ಸಂಪೂರ್ಣ ಗಂಧರ್ವರ ಸೈನ್ಯವೇ ನಾಶವನ್ನು ಹೊಂದುತ್ತಾ ಇದೆ. ಗಂಧರ್ವರೇ ಇಲ್ಲವೋ ಎನ್ನುವಂಥ ಪರಿಸ್ಥಿತಿ ಆ ಒಂದು ಪ್ರದೇಶದಲ್ಲಿ ಬರುವಂತಾಗಿದೆ. ಆ ರೀತಿಯಾಗಿ ಅರ್ಜುನನು ಭೀಮನು ಯುದ್ಧವನ್ನು ಮಾಡ್ತಾ ಇದ್ದಾರೆ, ಸೋಲಿಸ್ತಾ ಇದ್ದಾರೆ. ಈಗ ಆಲೋಚನೆಗೆ ಬಂದವ ಚಿತ್ರಸೇನ, ಹೀಗಾಗಿ ಹೋಯ್ತಲ್ಲ, ಈ ಹುಲು ಮಾನವರಿಂದ ನಾನು ಸೋಲಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಒದಗಿ ಬಂತಲ್ಲ ಅಂತ ಹೇಳಿ ತನ್ನ ಗದೆಯನ್ನು ಹಿಡಿದುಕೊಂಡು ಯುದ್ಧಕ್ಕೆ ಬರ್ತಾನೆ.
ಗದೆಯನ್ನು ಪ್ರಹಾರ ಮಾಡಬೇಕು ಅಂತ ಆ ಗದೆಯನ್ನು ಬೀಸಿದಂತಹ ಸಂದರ್ಭದಲ್ಲಿ ಅರ್ಜುನನ ಬಾಣಕ್ಕೆ ಆ ಗದೆಯೇ 7 ತುಂಡಾಗಿ ಚೂರು ಚೂರಾಗಿ ಹಾರಿ ಬೀಳತ್ತೆ. ಇನ್ನೇನು ಮಾಡುವಂಥದ್ದು? ಬಾಣಗಳಿಂದ ಸೋಲಿಸಲಿಕ್ಕೆ ಆಗ್ತಾ ಇಲ್ಲ, ತನ್ನ ಸೇನೆಯಿಂದ ಇವರನ್ನು ಸೋಲಿಸಲಿಕ್ಕೆ ಸಾಧ್ಯವಾಗುತ್ತಾ ಇಲ್ಲ, ಬಿಲ್ಲಿನಿಂದ ಅಥವಾ ಗದೆಯಿಂದನೋ ಖಡ್ಗದಿಂದನೋ ಯಾವುದರಿಂದನೂ ಕೂಡ ಸೋಲಿಸಲಿಕ್ಕೆ ಸಾಧ್ಯವಾಗುತ್ತಾ ಇಲ್ಲ. ಏನು ಮಾಡೋಣ ಅಂತ ಯೋಚನೆ ಮಾಡಿದಾಗ ಮಾಯಾ ವಿದ್ಯೆಯಿಂದಲೇ ಇವರನ್ನು ಸೋಲಿಸಬೇಕು ಅಂತ ಹೇಳಿ ತತ್ಕ್ಷಣ ಆ ಚಿತ್ರಸೇನ ಮಾಯವಾಗಿಬಿಡ್ತಾನೆ, ಅದೃಶ್ಯನಾಗಿ ಬಿಡ್ತಾನೆ, ಕಾಣಿಸುವುದೇ ಇಲ್ಲ. ಈ ಮಾಯಾ ವಿದ್ಯೆಯ ಪ್ರಭಾವದಿಂದ ಕಣ್ಣಿಗೆ ಕಾಣಿಸದಂತಹ ರೀತಿಯಲ್ಲಿ ಬಾಣವನ್ನು ಪ್ರಯೋಗ ಮಾಡ್ತಾನೆ. ಅರ್ಜುನನಿಗೇನಾಗಿದೆ, ಎಲ್ಲಿಂದ ಬಾಣ ಬರ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಆದರೂ ಕೂಡ ಸಕಲ ವಿದ್ಯಾ ಪಾರಂಗತನಾಗಿರ್ತಕ್ಕಂತಹ ಅರ್ಜುನ ಕೇವಲ ಬಾಣದ ಶಬ್ದಗಳಿಂದಲೋ ಬಾಣ ಆರಂಭವಾದಂತಹ ಪ್ರದೇಶಗಳಿಂದಲೋ ಯೋಚನೆಯನ್ನು ಮಾಡಿ ತನ್ನ ಬಾಣವನ್ನು ಬಿಟ್ಟು ಆ ಬಾಣವನ್ನು ಛಿದ್ರ ಮಾಡ್ತಾನೆ. ಹೀಗೆ ಅದೂ ಕೂಡ ಅವನಿಂದ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ಚಿತ್ರಸೇನನ ಸೋತು ಹೋಗ್ತಾನೆ. ಕಟ್ಟ ಕಡೆಯಲ್ಲಿ 4 ದಿಕ್ಕುಗಳಿಂದಲೂ ಕೂಡ ಬಾಣವನ್ನು ಬಿಡುವುದಕ್ಕೆ ಆರಂಭ ಮಾಡ್ತಾನೆ. ಆ ಎಲ್ಲ ಬಾಣವನ್ನು ಕೂಡ ಖಂಡನೆಯನ್ನು ಮಾಡ್ತಾನೆ ಅರ್ಜುನ, ತುಂಡರಿಸ್ತಾನೆ ಅರ್ಜುನ. ಇನ್ನೇನು ಮಾಡುವಂಥದ್ದು? ಇಲ್ಲಿಂದ ತಪ್ಪಿಸಿಕೊಂಡು ಹೋಗೋಣ ಅಂತಂದರೆ ಅರ್ಜುನನ ಶರಪ್ರಯೋಗದ ಮಧ್ಯದಲ್ಲಿ ಇಲ್ಲಿಂದ ದ್ಯುಲೋಕಕ್ಕೋ ಅಥವಾ ಆಕಾಶಕ್ಕೋ ದೇವಲೋಕಕ್ಕೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಕಟ್ಟ ಕಡೆಯದಾಗಿ ಉಳಿದಿರತಕ್ಕಂಥದ್ದು ಶರಣಾಗತಿ ಎನ್ನುವಂಥದ್ದು. ನಾವಿಬ್ಬರು ಸಖ್ಯರಾಗೋಣ ಅಂತ ಹೇಳಿ ಅದೃಶ್ಯನಾದಂತಹ ಚಿತ್ರಸೇನ ಮತ್ತೆ ಪ್ರತ್ಯಕ್ಷನಾಗಿ, ಆಯ್ತಪ್ಪ ನೀನೇ ಪ್ರಭಾವಶಾಲಿಯಾಗಿದ್ದೀಯಾ, ನೀನೇ ಶಕ್ತಿಶಾಲಿಯಾಗಿದ್ದೀಯಾ, ನಿನ್ನನ್ನು ಸೋಲಿಸಲಿಕ್ಕೆ ನನ್ನ ಬಳಿಯೂ ಸಾಧ್ಯವಾಗಲಿಲ್ಲ ಅಥವಾ ನನ್ನ ಮಾಯಾ ವಿದ್ಯೆಯಿಂದಲೂ ಕೂಡ ಸಾಧ್ಯವಾಗಲಿಲ್ಲ. ಹಾಗಾಗಿ ನಾವಿಬ್ಬರು ಕೂಡ ಸಖ್ಯವನ್ನು ಹೊಂದೋಣ, ಸ್ನೇಹಿತರಾಗೋಣ, ಮಿತ್ರರಾಗೋಣ ಅಂತ ಹೇಳಿ ಅವನ ಮುಂದೆ ನಿಲ್ತಾನೆ. ಅದಕ್ಕೆ ಒಪ್ಪಿದಂತಹ ಅರ್ಜುನ ಹೇಳ್ತಾನೆ, ನನ್ನ ಅಣ್ಣನಾಗಿರ್ತಕ್ಕಂತಹ ಸುಯೋಧನನನ್ನು ಬಂಧನದಿಂದ ಬಿಡುಗಡೆಯನ್ನು ಮಾಡಬೇಕು ನೀನು ಅಂತ ಹೇಳ್ತಾನೆ. ಈ ಷರತ್ತಿಗೆ ಒಪ್ಪಿದಂತಹ ಆ ಚಿತ್ರಸೇನ ಆ ಸುಯೋಧನನ ಬಿಟ್ಟು ಕಳಿಸ್ತಾನೆ. ಹಾಗೆ ಇಷ್ಟೆಲ್ಲ ಪರಾಕ್ರಮವನ್ನು ಮೆರೆದಂತಹ ಅರ್ಜುನನಿಗೆ ಚಿತ್ರಸೇನ ಮತ್ತೇನು ಮಾಡ್ತಾನೆ, ತನ್ನಲ್ಲಿರ್ತಕ್ಕಂತಹ ಮಾಯಾ ವಿದ್ಯೆಯನ್ನು ಕೂಡ ಉಪದೇಶ ಮಾಡ್ತಾನೆ. ಹಲವಾರು ದಿವ್ಯಾಸ್ತ್ರವನ್ನು ಹೊಂದಿರತಕ್ಕಂತಹ ಅರ್ಜುನನಿಗೆ ವಿಶೇಷವಾದಂತಹ ಮಾಯಾ ವಿದ್ಯೆ ಕೇವಲ ಗಂಧರ್ವರಿಗೆ ಮಾತ್ರ ತಿಳಿದಂತಹ, ಮಾನವ ಲೋಕದಲ್ಲಿ ಯಾರಿಗೂ ತಿಳಿಯದಂತಹ ಆ ಮಾಯಾ ವಿದ್ಯೆಯನ್ನು ಅರ್ಜುನನಿಗೆ ಉಪದೇಶ ಮಾಡ್ತಾನೆ. ಹೀಗೆ ಅರ್ಜುನನಿಗೆ ಇದರಿಂದ ಒಳಿತಾಯಿತು. ದುರ್ಯೋಧನ ಮಾಡಲಿಕ್ಕೆ ಬಂದಿದ್ದೇನೋ ಅರ್ಜುನನಿಗೆ ಕೆಟ್ಟದ್ದನ್ನು, ಆದರೆ ಆ ಕೆಟ್ಟದ್ದನ್ನು ಮಾಡಲಿಕ್ಕೆ ಬಂದಂತಹ ದುರ್ಯೋಧನ ಕಷ್ಟದಲ್ಲಿದ್ದಾಗ ಅರ್ಜುನ ಹೋಗಿ ಸಹಾಯ ಮಾಡಿದ್ದಕ್ಕಾಗಿ, ಕೆಟ್ಟವರಿಗೂ ಒಳ್ಳೆಯದಾಗಲಿ ಅಂತ ಬಯಸಿದ್ದಕ್ಕಾಗಿ ಅರ್ಜುನನಿಗೆ ಸಿಕ್ಕದ್ದೇನೋ ಮಾನವರ ಮಾತ್ರ ಯಾರಿಂದಲೂ ಸಾಧಿಸಲಾಗದ ಅಸಾಧ್ಯವಾದಂತಹ ಕೇವಲ ಗಂಧರ್ವರಲ್ಲಿದ್ದಂತಹ ಮಾಯಾವಿದ್ಯೆ ಎನ್ನುವಂಥದ್ದು ಅರ್ಜುನನಿಗೆ ದೊರೆತಂತಾಯಿತು. ಹೀಗೆ ಈ ಕಥೆಯ ಮುಖಾಂತರವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು ಅಂತಂದರೆ, ನಾವು ನಮಗೆ ಕೆಟ್ಟದ್ದನ್ನು ಬಯಸಿದವರಿಗೂ ಕೂಡ ಅಯ್ಯೋ ಹೋಗಲಿ ಬಿಡಪ್ಪ, ಇವರು ಏನೋ ಕೆಟ್ಟ ಘಳಿಗೆಯಲ್ಲಿ ಮಾಡಿಬಿಟ್ಟಿದ್ದಾರೆ, ಇವರಿಗೆ ಒಳ್ಳೆಯದಾಗೋಗಲಿ ಅಂತ ಹೇಳಿ ಇವರನ್ನು ಕ್ಷಮಿಸಿಬಿಡೋಣ ಅಂತ ನಾವು ಯೋಚನೆ ಮಾಡಿದರೆ, ನಮಗೆ ಮತ್ತಾರಿಂದಲೂ ಅಥವಾ ದೇವರ ಅನುಗ್ರಹದಿಂದಲೂ ಅಥವಾ ಇನ್ನಾವರು ವ್ಯಕ್ತಿ ವಿಶೇಷವಾಗಿ ನಮ್ಮ ಸಹಾಯಕ್ಕೆ ಬರ್ತಾನೆ, ನಮ್ಮ ಕಷ್ಟದಲ್ಲಿ ಇನ್ನೊಬ್ಬ ನಮಗೆ ಸಹಾಯವನ್ನು ಮಾಡ್ತಾನೆ. ಹೀಗಾಗಿ ಕೆಟ್ಟವರಲ್ಲೂ ಕೂಡ ನಾವು ಒಳಿತನ್ನು ಬಯಸೋಣ, ಕೆಟ್ಟವರಿಗೂ ಒಳ್ಳೆಯದಾಗಲಿ, ಕೆಟ್ಟವರನ್ನು ಕ್ಷಮಿಸುವ ಆಲೋಚನೆ ನಮ್ಮಲ್ಲಿ ಸದಾ ಇರಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಇಂತಹ ಮಹಾಭಾರತದಲ್ಲಿರ್ತಕ್ಕಂತಹ ನೀತಿ ಕಥೆಗಳನ್ನು, ವಿಶೇಷವಾದ ನೀತಿಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ನಾವೆಲ್ಲರೂ ಕೂಡ ಈಗ ಧರ್ಮವಾಹಿನಿಯಾಗಿರ್ತಕ್ಕಂಥ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡೋಣ. ಧನ್ಯವಾದ.